ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 43ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನು ಹೇಳುವುದೇನೆಂದರೆ, ನೀವು ನನ್ನ ಸಾಕ್ಷಿಗಳಾಗಿದ್ದೀರಿ. ನಾನೇ ಆತನೆಂದು ನೀವು ತಿಳಿದು ನಂಬಿ ಗ್ರಹಿಸುವ ಹಾಗೆಯೂ ನಾನು ನಿನ್ನನ್ನು ಸೇವಕನಾಗಿಯೂ ಆರಿಸಿಕೊಂಡಿದ್ದೇನೆ. ನನಗಿಂತ ಮುಂಚೆಯೂ ನನ್ನ ಆನಂತರದಲ್ಲಿಯೂ ಯಾವ ದೇವರು ಇರಲಿಲ್ಲ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 43 ವರ್ಡ್ 10. ಪೀಪಲ್ ಆಫ್ ಇಸ್ರಾಯಲ್, ಯು ಆರ್ ಮೈ ವಿಟ್ನೆಸಸ್. ಐ ಚೂಸ್ ಯು ಟು ಮೈ ಸರ್ವೆಂಟ್ so that you would know me and believe in me and understand that I am the only God. Beside me there is no other God. There never was and never will be. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳ ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತ ಅಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೆಹೋವನು ಹೇಳುವುದೇನೆಂದರೆ, ನೀವು ನನ್ನ ಸಾಕ್ಷಿಗಳಾಗಿದ್ದೀರಿ. ದೇವರಿಗೆ ಸ್ತೋತ್ರ. ಏನದ ಸಾಕ್ಷಿ ಅಂತಂತ ಹೇಳ್ತಾ ಇದ್ದಾರೆ. ನಾನೇ ಆತನೆಂದು ನೀವು ತಿಳಿದು ನಂಬಿ ಗ್ರಹಿಸುವ ಹಾಗೆಯೇ. ದೇವರಿಗೆ ಸ್ತೋತ್ರ. ನಾನು ನಿನ್ನನ್ನು ಸೇವಕನನ್ನಾಗಿ ಆರಿಸಿಕೊಂಡಿದ್ದೇನೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ನಾನೇ ಆತನೆಂದು ತಿಳಿದು ನಂಬಿ ಗ್ರಹಿಸುವ ಹಾಗೆಯೂ. ಏನಿದೆ ಆ ಜನರು ಅವರೇ ದೇವರಾಗಿದ್ದಾನೆ ಆತನಂತ ನಂಬಿ ತಿಳಿದು ಗ್ರಹಿಸುವ ಹಾಗೆ ಇರುವ ಸಾಕ್ಷಿ ಏನು ಅಂತಂದರೆ, ನಾವು ವಾಕ್ಯವಾಗ ನೋಡೋಣ. 2ನೇ ವಾಕ್ಯ. ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆ. ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ. ಜ್ವಾಲೆಯು ನಿನ್ನನ್ನು ದಹಿಸದು. ದೇವರಿಗೆ ಸ್ತೋತ್ರ. ಏಕೆಂದರೆ ನಾನೇ ನಿನ್ನ ಯೆಹೋವನು, ನಿನ್ನ ದೇವರಾದ ಯೆಹೋವನು, ಪರಿಶುದ್ಧನು, ನಿನ್ನ ರಕ್ಷಕನೂ ಆಗಿದ್ದೇನೆ. ಈಜಿಪ್ಟನ್ನು ನೀನು ವಿಮೋಚನೆಗೆಯೂ ಇಥಿಯೋಪಿಯಾ ಮತ್ತು ಸೇಬಾ ಸೀಮೆಗಳನ್ನು ನಿನಗೋಸ್ಕರ ಕೊಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಿದ್ದೀವಿ. ದೇವರು ಜಲರಾಶಿಯಲ್ಲಿ, ಅಷ್ಟು ಮಾತ್ರ ನದಿಗಳಲ್ಲಿ, ಬೆಂಕಿಯಲ್ಲಿ ಹಾದು ಹೋಗುವಂತಹ ಸನ್ನಿವೇಶಗಳನ್ನ ಖಚಿತವಾಗಿ ಜನರು ಹಾದು ಹೋದರು. ಹಾದು ಹೋಗೋಂಥ ಸನ್ನಿವೇಶದಲ್ಲಿ ನಾನು ನಿನ್ನ ದೇವರು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳಿ ಆ ಎಲ್ಲ ಪರಿಸ್ಥಿತಿಗಳನ್ನ ಅವ್ರನ್ನ ಬಿಡಿಸಿ ನಡೆಸ್ತಾರೆ. ಅಂದರೆ ಖಂಡಿತವಾಗ್ಲೂ ಅದೆಲ್ಲ ಪರಿಸ್ಥಿತಿಗಳನ್ನ ಬಿಡಿಸಿ ದೇವರು ನಡೆಸಿದ್ರು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀನು ನನಗೆ ಸಾಕ್ಷಿಯಾಗಿದ್ದೀಯಾ. ನಾನೇ ಆತನೆಂದು ಈ ಜಗತ್ತಿಗೆ ಜನಾಂಗಕ್ಕೆ ತಿಳಿಸುವಂತಹ ಒಂದು ಸಾಕ್ಷಿಯಾಗಿದ್ದೀಯಾ. ಯಾಕೆಂದರೆ ಆ ಎಲ್ಲ ಪರಿಸ್ಥಿತಿಗಳಿಂದ ನನ್ನ ಬಿಡಿಸಿದ್ದೇನೆ. ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ ನನ್ನನ್ನು ರಕ್ಷಿಸಿ ನಡೆಸಿದ್ದೇನೆ. ಸೊ ಹಾಗಾಗಿ ನೀನು ನನಗೆ ಸಾಕ್ಷಿ ಕೊಡುವ ಒಬ್ಬ ಸೇವಕನಾಗಿದ್ದೀಯಾ. ದೇವರಿಗೆ ಸ್ತೋತ್ರ. ನನಗಿಂತ ಮುಂಚೆಯೂ ನನ್ನ ನಂತರವೂ ಯಾವ ದೇವರು ಇರಲಿಲ್ಲ ಅಂತ ಹೇಳ್ತಾರೆ. ಹೌದು, ನಾನೇ ಅದೆಲ್ಲವನ್ನ ಅಂಥ ಎಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಬಿಡಿಸಿ ಅದೆಲ್ಲದಿಂದ ಜಯಿಸಿ ನಡೆಸಿರುವುದರಿಂದ ನಿಮ್ಮನ್ನು ನಾಶ ಮಾಡ್ತಕ್ಕಂಥ ಮಾರ್ಗಗಳು ಅಷ್ಟೇ. ಆ ಮಾರ್ಗಗಳಿಂದ ನಮ್ಮನ್ನು ಬಿಡಿಸಿ ನಡೆಸಿದ್ದೀರಾ? ಹೌದು, ನಡೆಸಿದ್ದೀನಿ. ಅಂದಮೇಲೆ ಅದ್ಯಾವುದು ಅಂಥ ಪರಿಸ್ಥಿತಿಗಳು ಯಾವುದು ಸಹ ಇನ್ನು ನಿಮ್ಮನ್ನು ನಾಶ ಮಾಡಲ್ಲ. ನಾಶ ಮಾಡ್ತಕ್ಕಂಥ ಪರಿಸ್ಥಿತಿಗಳೇ ನಾನು ಬಿಡಿಸಿದ್ದೇನೆ. ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನಿಲ್ಲ. ಸೊ ಹಾಗಾಗಿ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆಂದರೆ ನನ್ನ ಸೇವಕನಾಗಿ. ಕಷ್ಟಗಳಲ್ಲೇ ನಿಮ್ಮ ಆದಂಥ ಪರಿಸ್ಥಿತಿಯಲ್ಲಿ ಬಿಡಿಸಿ ನಡೆಸಿದ್ದೀನ, ನೀವು ಅದು ಸಾಕ್ಷಿಯನ್ನು ಕೊಡಬೇಕು. ಆ ಸಾಕ್ಷಿ ಜೀವಿತವನ್ನು ನಿಮ್ಮಲ್ಲಿ ನಾನು ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಅನುದಿನವಂಥ ಪರಿಸ್ಥಿತಿಗಳು ಬರುತ್ತೆ. ಜಲರಾಶಿಗಳಲ್ಲೇ ಹಾದು ಹೋಗುವಂಥ ಪರಿಸ್ಥಿತಿಗಳು ಬರುತ್ತಾ? ಜೀವಿತಗಳಲ್ಲಿ ಬರುತ್ತೆ. ನದಿಗಳನ್ನು ದಾಟುವಂಥ ಪರಿಸ್ಥಿತಿಗಳು ಬರ್ತಿದೆ. ಬೆಂಕಿಯಲ್ಲಿ ಹಾದು ಹೋಗುವಂಥ ಪರಿಸ್ಥಿತಿ ಬರ್ತಿದೆ. ಅದೆಲ್ಲದರಿಂದ ದೇವರು ನಮ್ಮನ್ನು ಬಿಡಿಸ್ತಿದ್ದಾರೆ. ಅಂದರೆ ಖಂಡಿತವಾಗಿ ಅದೆಲ್ಲದರಿಂದ ಬಿಡಿಸಿ ನಮ್ಮನ್ನು ನಂಬಿಗಸ್ತರಾಗಿ ನಡೆಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ನಂಬಿಗಸ್ತಿಕೆಯ ಜೀವಿತ ಏನಂದರೆ ಸಾಕ್ಷಿ ಜೀವಿತವಾಗಿದೆ. ಕರ್ತನ ನಮ್ಮ ಜೀವಿತಗಳು ಬಂದಂಥ ಎಲ್ಲ ಪರಿಸ್ಥಿತಿಗಳನ್ನು ಬಿಡಿಸಿ ಅವರು ನಡೆಸ್ತಿದ್ದಾರೆ. ಅವರು ನಂಬಿಗಸ್ತ ದೇವರಾಗಿದ್ದಾರೆ. ನಮ್ಮನ್ನು ಸಹ ಅವರು ನಂಬಿಗಸ್ತರ ನಡೆಸ್ತಿದ್ದಾರೆ. ಆ ನಂಬಿಗಸ್ತಿಕೆಯ ಜೀವಿತವನ್ನೇ ನಾವು ಜೀವಿಸಬೇಕಾಗಿದೆ. ಆಮೇನ್. ಸೊ ಅದು ನಮ್ಮ ಜೀವಿತಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಾಕ್ಷಿಯಾಗಿದೆ. ಹಾಗೆ ಜೀವಿಸೋಣ. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಅನುದಿನವೂ ನಮ್ಮ ಜೀವಿತಗಳು ಬರ್ತಕ್ಕಂಥ ಎಲ್ಲ ಕಷ್ಟಗಳಿಂದ, ಬಾಧೆಗಳಿಂದ ನಮ್ಮನ್ನು ಬಿಡಿಸಿ
ನಮ್ಮನ್ನು ನಂಬಿಗಸ್ತರಾಗಿ ನಡೆಸ್ತಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅದು ನಮ್ಮ ಜೀವಿತಗಳಲ್ಲಿ ಸಾಕ್ಷಿಯಾಗಿದೆ. ಆ ಸಾಕ್ಷಿ ಜೀವಿತವನ್ನು ನಡೆಯೋದಕ್ಕೆ ನಮಗೂ ನೀವು ಸಹಾಯ ಮಾಡ್ತಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವೋಡ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.